ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೇತು ಜಾತಕದಲ್ಲಿ 1ರಿಂದ 12 ಮನೆಯಲ್ಲಿ ಕೊಡುವಂಥ ಶುಭ ಅಥವಾ ಅಶುಭ ಫಲಗಳು. ಕೇತು ಗ್ರಹ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಶುಭ ಫಲ ಕೊಡಲ್ಲ. ಕೆಲವು ಮನೆಗಳಲ್ಲಿ ತುಂಬ ಶುಭ ಆಗಿರ್ತದೆ. ಕೇತು ಪಾಪ ಗ್ರಹ ಆಗಿದ್ದರೂ ಕೂಡ ಕೆಲವು ಮನೆಗಳಲ್ಲಿ ತುಂಬ ಶುಭ ಫಲ ಕೊಡ್ತದೆ, ಕೆಲವು ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತದೆ. ಅದು ಯಾವ ಥರ ಅಂತ ನೋಡೋಣ. ಉದಾಹರಣೆಗೆ ಕೇತು ಏನಾದರೂ ಲಗ್ನದಲ್ಲೇ ಬಂದಾಗ, ಇದು ಲಗ್ನ ಅಂತ ತಿಳ್ಕೊಳ್ಳಿ. ಲಗ್ನದಲ್ಲಿ ಏನಾದರೂ ಕೇತು ಗ್ರಹ ಇದ್ದರೆ ಅದು ಅಶುಭ ಫಲ ಕೊಡ್ತದೆ, ಅದು ಶುಭ ಫಲ ಕೊಡಲ್ಲ. ಅವರಿಗೆ ಕನ್ಫ್ಯೂಷನ್ ಜಾಸ್ತಿ ಇರ್ತದೆ. ಕೇತು ಲಗ್ನದಲ್ಲಿದ್ದಾಗ ಓವರ್ ಥಿಂಕಿಂಗ್ ಮಾಡ್ತಾರೆ, ಜೀವನದಲ್ಲಿ ಗುರಿಯ ಕೊರತೆ ಇರ್ತದೆ, ಏಕಾಂಗಿತನ ಕಾಡ್ತದೆ ಅವರಿಗೆ, ಓವರ್ ಥಿಂಕಿಂಗ್ ಜಾಸ್ತಿ ಇರ್ತದೆ. ಕೇತು ಲಗ್ನದಲ್ಲಿ ಅಶುಭ ಆಗ್ತಾನೆ ಲಗ್ನದಲ್ಲಿ. ಆಮೇಲೆ ಕೇತು ಲಗ್ನದಲ್ಲಿದ್ದರೆ, ಕೇತು 2ನೇ ಮನೆಯಲ್ಲಿದ್ದರೆ ಇದು ಕೂಡ ಅಶುಭ ಆಗ್ತಾನೆ, ಅಶುಭ ಫಲ. ಕೇತು 2ನೇ ಮನೆಯಲ್ಲಿದ್ದರೆ ಕೂಡ ಇದು ತುಂಬ ಒಂದು ಅಶುಭ ಫಲ ಕೊಡ್ತದೆ. ಇದು ಯಾವ ಥರ ಅಂತ ಹೇಳಿದ್ರೆ, ಇವರಿಗೆ ರಫ್ ಟಾಕ್ ಕೊಡ್ತದೆ, ಮಾತಿನಲ್ಲಿ ತುಂಬ ಕಠೋರತೆ ಇರ್ತದೆ, ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಫ್ಯಾಮಿಲಿಯಲ್ಲಿ ಅಂತರ ಫೀಲ್ ಆಗ್ತದೆ, ಫ್ಯಾಮಿಲಿಯಿಂದ ತುಂಬ ದೂರ ಅನಿಸ್ತದೆ ಇವರಿಗೆ. ಮತ್ತು ಮನಿ ಲಾಸ್, ಹಣದಲ್ಲಿ ಏರುಪೇರು ಆಗ್ಬೋದು, ಸ್ಪೀಕಿಂಗ್ ಪ್ರಾಬ್ಲಮ್, ಮಾತನಾಡುವಲ್ಲಿ ತೊಂದರೆ ಇರ್ಬೋದು. ಕೇತು ಏನಾದರೂ 3ನೇ ಮನೆಯಲ್ಲಿದ್ದಾಗ ಅದು ಶುಭ ಫಲ ಕೊಡ್ತದೆ. ಕೇತು 3ನೇ ಮನೆಯಲ್ಲಿದ್ದರೆ, ಲಗ್ನದಿಂದ 3ನೇ ಮನೆಯಲ್ಲಿದ್ದರೆ ತುಂಬ ಶುಭ ಫಲ ಕೊಡ್ತದೆ. ಇವರಿಗೆ ನಿಗೂಢ ವಿಜ್ಞಾನದಲ್ಲಿ ಆಸಕ್ತಿ ಇರ್ತದೆ. ಕೇತು 3ನೇ ಮನೆಯಲ್ಲಿದ್ದರೆ ಸ್ಪಿರಿಚುವಲ್ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ, ತಂತ್ರ ಮಂತ್ರದಲ್ಲಿ ಆಸಕ್ತಿ ಇರ್ತದೆ. ಕೇತು 3ನೇ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು. ಆಮೇಲೆ ಕೇತು 4ನೇ ಮನೆಯಲ್ಲಿದ್ದರೆ ಅದು ಅಶುಭ ಫಲ ಕೊಡ್ತದೆ. ಕೇತು 4ನೇ ಮನೆಯಲ್ಲಿದ್ದರೆ ಅಶುಭ ಫಲ ಕೊಡ್ತದೆ. ಇವರು ತಾಯಿಯಿಂದ ದೂರ ಆಗ್ಬೋದು, ತಾಯಿ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿರಲ್ಲ ಇವರಿಗೆ. ಮನೆಯಲ್ಲಿ ಅಶಾಂತಿ ಫೀಲ್ ಆಗುತ್ತೆ, ಮನಸ್ಸಿನ ಶಾಂತಿ ಕೂಡ ಕಮ್ಮಿ 4ನೇ ಮನೆಯಲ್ಲಿ ಕೇತು ಇದ್ದರೆ. ನಂತರ 5ನೇ ಮನೆಯಲ್ಲಿ ಏನಾದರೂ ಕೇತು ಗ್ರಹ ಇದ್ದರೆ ಅದು ಕೂಡ ಅಶುಭ. 5ನೇ ಮನೆಯಲ್ಲಿ ಕೇತು ಇದ್ದರೂ ಕೂಡ ಅಷ್ಟು ಶುಭ. ಇವರು ಮಕ್ಕಳಿಂದ ದೂರ ಆಗ್ಬೋದು, ಮಕ್ಕಳ ಜೊತೆ ಸಂಬಂಧ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಏಕಾಗ್ರತೆ ಕೊರತೆ ಕಾಡ್ತದೆ, ಏಕಾಗ್ರತೆ ಕಮ್ಮಿ ಇರ್ತದೆ ಅವರಿಗೆ. ಅಧ್ಯಯನದಲ್ಲಿ ಕೊರತೆ ಕಾಡ್ಬೋದು, ಅಧ್ಯಯನದಲ್ಲಿ ತೊಂದರೆ ಆಗ್ಬೋದು, ಲವ್ವಲ್ಲಿ ಫೇಲ್ಯೂರ್ ಆಗ್ಬೋದು. ನಂತರ 6ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಶುಭ ಫಲ ಕೊಡ್ತದೆ. 6ನೇ ಮನೆಯಲ್ಲಿ ಕೇತು ತುಂಬ ಶುಭ ಫಲ ಕೊಡ್ತದೆ. ಶತ್ರುಗಳ ಮೇಲೆ ವಿಜಯ ಸಾಧಿಸ್ತಾರೆ ಇವರು, ಶತ್ರುಗಳ ಮೇಲೆ ವಿಜಯ ಸಾಧಿಸ್ತಾರೆ. ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಸಿಗ್ತದೆ, ರಹಸ್ಯ ವಿದ್ಯೆಯ ಸಿದ್ಧಿ ಕೂಡ ಆಗ್ಬೋದು. ಮತ್ತು ರೋಗ ನಿರೋಧಕ ಸಾಮರ್ಥ್ಯ ಜಾಸ್ತಿ, ಇದು ತುಂಬ ಒಂದು ಟಾಪ್ ವಿಷಯ. 6ನೇ ಮನೆಯಲ್ಲಿ ಏನಾದರೂ ಕೇತು ಇದ್ದರೆ ರೋಗ ನಿರೋಧಕ ಪ್ರತಿರೋಧಕ ಶಕ್ತಿ ಜಾಸ್ತಿ ಇರ್ತದೆ. ಅವರಿಗೆ ಎಂಥ ಒಂದು ಕಾಯಿಲೆ ಬಂದರೆ ಕೂಡ ಅದು ರಿಕವರ್ ಆಗುತ್ತೆ. 7ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಶುಭ. ಇದು ವೈವಾಹಿಕ ಸಂಬಂಧದಲ್ಲಿ ಒಮ್ಮತ ಕೊಡಲ್ಲ, ವೈವಾಹಿಕ ಜೀವನದಲ್ಲಿ ಅಷ್ಟೇನು ಚೆನ್ನಾಗಿರಲ್ಲ, ವೈವಾಹಿಕ ಜೀವನದಲ್ಲಿ ವಂಚನೆ ಆಗ್ಬೋದು, ಗೊಂದಲ ಇರ್ತದೆ, ಸಂಗತಿಯಿಂದ ದೂರ ಆಗ್ಬೋದು, ಸಂಬಂಧಗಳಲ್ಲಿ ರಹಸ್ಯವಾಗಿರ್ತಾರೆ. 8ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಶುಭ. 8ನೇ ಮನೆಯಲ್ಲಿ ಕೇತು ಇದ್ದರೆ ತುಂಬ ಶುಭ ಆಗಿರ್ತದೆ. ಇವರಿಗೆ ನಿಗೂಢ ಜ್ಞಾನ ಸಿಗ್ತದೆ, ನಿಗೂಢ ಜ್ಞಾನ ಸಿಗ್ಬೋದು, ಸಂಶೋಧನೆ ಮಾಡ್ತಾರೆ, ಸ್ಪಿರಿಚುಯಾಲಿಟಿಯಲ್ಲಿ ಸಕ್ಸಸ್ ಸಿಗ್ತದೆ. 9ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಅಶುಭ. ಇಲ್ಲಿ ಅವರಿಗೆ ಧರ್ಮದ ಬಗ್ಗೆ ಗೊಂದಲ ಇರ್ತದೆ ಜಾಸ್ತಿ, ಧರ್ಮ ವಿಚಾರದಲ್ಲಿ ತುಂಬ ಒಂದು ಗೊಂದಲ ಜಾಸ್ತಿ ಇರ್ತದೆ. ಗುರುಗಳ ಜೊತೆ ಸಂಘರ್ಷ ಆಗ್ಬೋದು, ಗುರುಗಳ ಜೊತೆ ಭಿನ್ನಾಭಿಪ್ರಾಯ ಆಗ್ಬೋದು. ನಂತರ 10ನೇ ಮನೆಯಲ್ಲಿ ಕೇತು ಇದ್ದರೆ ಕೂಡ ಅದು ಅಶುಭ ಆಗುತ್ತೆ. 10ನೇ ಮನೆಯಲ್ಲಿ ಕೇತು ಇದ್ದರೆ ಅಶುಭ ಆಗುತ್ತೆ. ಇವರಿಗೆ ಕೆರಿಯರಲ್ಲಿ ಸಮಸ್ಯೆ ಆಗ್ಬೋದು, ವೃತ್ತಿಯಲ್ಲಿ ಸಮಸ್ಯೆ ಕೊಡ್ಬೋದು, ಆಮೇಲೆ ಉದ್ಯೋಗದಲ್ಲಿ ಅಸ್ಥಿರತೆ ಕೊಡ್ತದೆ. 11ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಶುಭ. 11ನೇ ಮನೆಯಲ್ಲಿ ಕೇತು ಇದ್ದರೆ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಸಿಗ್ತದೆ, ಆಮೇಲೆ ಹಠಾತ್ ಹಣ ಸಿಗ್ಬೋದು, ಸ್ಪಿರಿಚುಯಾಲಿಟಿಯಲ್ಲಿ ಸಕ್ಸಸ್ ಸಿಗ್ತದೆ. 12ನೇ ಮನೆಯಲ್ಲಿ ಕೇತು ಇದ್ದರೂ ಕೂಡ ಅದು ಶುಭ. 12ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಅವರಿಗೆ ಮೋಕ್ಷಕ್ಕೆ ಕೊಡ್ಬೋದು, ಮೋಕ್ಷದ ಬಗ್ಗೆ ಆಸಕ್ತಿ ಇರ್ತದೆ, ತಪಸ್ಸು ಸಿದ್ಧಿ ಆಗ್ತದೆ, ಧ್ಯಾನದಲ್ಲಿ ಆಸಕ್ತಿ, ಧ್ಯಾನದಲ್ಲಿ ಸಕ್ಸಸ್ ಸಿಗ್ತದೆ. ಇದು ಕೇತು ಲಗ್ನದಿಂದ 12ನೇ ಮನೆಯಲ್ಲಿ ಕೊಡುವಂಥ ಒಂದು ಅಶುಭ ಫಲಗಳು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ಪ್ರಕಾರ ಕೇತು ದುಸ್ಥಾನದಲ್ಲಿ ಒಳ್ಳೆ ಫಲ ಕೊಡ್ತಾನೆ. 6, 8, 12 ಮನೆಯಲ್ಲಿದ್ದರೆ ಒಳ್ಳೆ ಫಲ ಕೊಡ್ತಾನೆ.
ನಿಮಗೆ ಜಾತಕ ವಿಶ್ಲೇಷಣೆ ಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಬೇರೆ ನಮಸ್ಕಾರ.